ಜೈ ಹಿಂದ್ ಭಾರತೀಯರೇ, ಎಲ್ಲರಿಗೂ ವಿಕಿತ್ ಮಾಡೋ ನಮಸ್ಕಾರಗಳು. ಇವತ್ತು ನಾವು ನಾನ್ ಚೆಕ್ ಬಗ್ಗೆ ಕಲಿಯುವ. ತುಂಬ ಮಂದಿ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ, ಅದು ನಾನ್ ಚೆಕ್ಕಲ್ಲಿ ಟಾರ್ಗೆಟ್ ಹಿಟ್ ಹೇಗೆ ಮಾಡೋದು ಅಂತ, ನೀನು ಹೇಗೆ ಕಲ್ತಿ, ಹೇಗೆ ಪ್ರಾಕ್ಟೀಸ್ ಮಾಡಿದ್ಯಾ ಅಂತ. ಸೊ ನೀವು ನಾನ್ ಚೆಕ್ ಕಲಿಬೇಕಾದ್ರೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಇದೆ, ನೋಡ್ಬೋದು. ಬೇಸಿಕ್ಸ್ ಎಲ್ಲ ನಾನು ಹೇಳಿದ್ದೀನಿ. ಈಗ ಕೆಲವರು ಕೇಳಿದರು ಅದು ಟಾರ್ಗೆಟ್ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ. ಸೊ ನೋಡ್ಬೋದು, ನಾನೀಗ 3 ಟೈ ಮಾಡಿದ್ದೇನೆ. ಫಸ್ಟ್ ಈಗ ಸ್ಮಾಲ್ ಕ್ಯಾಪನ್ನು ಇದು ಹಿಟ್ ಮಾಡೋಕ್ಕಾಗುತ್ತೆ ಆಫ್ಟರ್ ಲಾಟ್ಸ್ ಆಫ್ ಪ್ರಾಕ್ಟೀಸ್. ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ಫಸ್ಟ್ ಒಂದು ದೊಡ್ಡ ಕ್ಯಾಪಲ್ಲಿ ಪ್ರಾಕ್ಟೀಸ್ ಮಾಡಿ, ಅದ ನಂತರ ಸ್ವಲ್ಪ ಚಿಕ್ಕದು, ಅದ ನಂತರ ಸ್ಮಾಲ್ ಕ್ಯಾಪ್, ಅದ ನಂತರ ಸ್ಮಾಲ್ ಬಾಲ್ಸ್ ಎಲ್ಲ ಟ್ರೈ ಮಾಡ್ಬೋದು. ಐರನ್ ಬಾಲ್ಸ್ ಎಲ್ಲ ಹಿಟ್ ಮಾಡೋಕ್ಕೆ ನಾನ್ ಚೆಕ್ಲಿ. ಇನಿಷಿಯಲಿ ನಾವು ಫಸ್ಟ್ ಸ್ಟ್ಯಾಟಿಕ್ ಆಗಿ ಇಟ್ಟು ಪ್ರಾಕ್ಟೀಸ್ ಮಾಡಿ, ಮತ್ತು ಹೀಗೆ ಮೂಮೆಂಟ್ ಕೊಟ್ಟು ಮಾಡಿ. ಸೊ ದಟ್ ಪ್ರಾಕ್ಟೀಸ್ ಮಾಡಿದ್ರೇ ಬರುವುದದು. ಸೊ ನಾವೀಗ ನೋಡಿದ್ರಿ ನೀವು, ನಾನೀಗ ಅದು ಮಾಡಿ ತೋರಿಸ್ತೇನೆ ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಲಾಸ್ಟಲ್ಲಿ ಹೇಳಿದ್ದೀನಿ, ಪ್ರಾಕ್ಟೀಸ್ ಮಾಡುವವರು ಬಿಗಿನರ್ ಫೋಮ್ ಇದು ಯೂಸ್ ಮಾಡ್ಬೋದು, ನೆಕ್ಸ್ಟ್ ವುಡನ್ಗೆ ಹೋಗ್ಬೋದು ಅಂತ. ಸೊ ನಾನು ಇದರಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ. ಇದರಲ್ಲಿ ನಾವು ಹೊಸ ಇನ್ಸ್ಟ್ರೂಮೆಂಟ್ ತಂದು ಕೂಡಲೇ ಇಮಿಡಿಯೇಟ್ಲಿ ನಿಮಗೆ 1 ಪಾಯಿಂಟ್ ಹಿಟ್ ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸಲ್ಲಿ ತೆಗೆಯುತ್ತೆ. ಸೊ 2-3 ಪ್ರಾಕ್ಟೀಸ್ ಮಾಡಿದ ಮೇಲೆ ನಂಗೆ ಇದರಲ್ಲಿ ಆಗೋದು. ಆದರೆ ಇದರಲ್ಲೇ ತುಂಬ ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಇದರಲ್ಲಿ ನನಗೆ 1 ಪಾಯಿಂಟಲ್ಲಿ ಆಗುತ್ತೆ. ನೋಡುವ, ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಫಸ್ಟ್ ನಿಮಗೆ ಆಲ್ರೆಡಿ ಇದು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಿದ್ದೀನಿ. ಹೀಗೆ ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಗೆ ಬ್ಯಾಕ್ ಸೈಡ್, ಇಲ್ಲಿಗೆ ನೀವು, ಇದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಇದು 90 ಡಿಗ್ರಿ ಇರಬೇಕು, ಹಿಂಗೆ 90 ಡಿಗ್ರಿ ಇಟ್ಕೊಳ್ಬೇಕು. ಮತ್ತು ನೀವು ಹಿಟ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ನೋಡಿ, ಈ ಸೆಂಟರ್ ಲೈನಿಂದ ಈ ಸೆಂಟರ್ ಲೈನಿಗೆ. ಸೊ ನಾವು ಫಸ್ಟ್ ದೊಡ್ಡ ಕ್ಯಾಪಿಗೆ ಹೋಗುವ. ಸೊ ಹಿಂಗೆ ರಿಟರ್ನ್ ಬರಬೇಕು. ಹೀಗೆ ಆಲ್ವೇಸ್ ನೀವು ಕೆಳಗಿಂದ ತಗೊಳ್ಬೇಡಿ. ಕೆಳಗಿಂದ ತಗೊಂಡ್ರೆ ನಿಮ್ಮದು ಯಾವ ರೇಂಜಲ್ಲಿರುತ್ತೆ ಅದಕ್ಕೆ ಹಿಟ್ ಮಾಡೋಕ್ಕಾಗಲ್ಲ. ಸೊ ಆಲ್ವೇಸ್ ಮೇಲಿಂದ ತಗೊಳ್ಳಿ, ಮೇಲಿಂದ ಡೌನ್ಗೆ. ಸೊ ದ್ಯಾಟ್ ಅದು ಪವರ್ ಸಹ ಬರುತ್ತೆ ಇನ್ ಕೇಸ್ ಟಾರ್ಗೆಟ್ ಹಾರ್ಡ್ ಮೆಟೀರಿಯಲ್ ಇದೆ. ಸೊ ಇನಿಷಿಯಲಿ ನಾನು ತೋರಿಸ್ತೇನೆ. ಈಗ ನೋಡಿ, ದೊಡ್ಡ ಕ್ಯಾಪ್ಗೆ ಹೇಗೆ ಹೊಡೆಯೋದು ಅಂತ. 1 ನೋಡಿ. ಇನ್ನೊಂದು ಇದೆ, ವಿದೌಟ್ ಹಿಟ್ಟಿಂಗ್. ಕೆಲವೊಮ್ಮೆ ನಾವು ಹ್ಯೂಮನ್ಸ್ ಇಟ್ಟಿರ್ತೀವಿ. ಸೊ ಹ್ಯೂಮನ್ನಲ್ಲಿ ನೋಡಿರ್ಬೋದು, ಬ್ರೂಸ್ಲಿ ಎಲ್ಲ ಯೂಸ್ ಮಾಡಿದ್ದಾರೆ. ಹ್ಯೂಮನ್ನಲ್ಲಿ ಮ್ಯಾಸ್ಟಿಕ್ ಇಟ್ಟು ಬರ್ನ್ ಮಾಡೋದು. ಸೊ ನಮಗೆ ಜಡ್ಜ್ಮೆಂಟ್ ಇರಬೇಕು. ಈಗ ನಾನು ಹಿಟ್ ಮಾಡಲ್ಲ, ಅದರ ಹತ್ತಿರ ತನಕ ಹೋಗಿ ನಾನು ತಗೊಂಡು ಬರ್ತೀನಿ. ನೋಡಿ ಹೀಗೆ, ಇದು ಜಡ್ಜ್ಮೆಂಟ್ ಬೇಕು ನಮಗೆ. ಅದು ಪ್ರಾಕ್ಟೀಸ್ ಮಾಡೇ ಬರೋದು. ಹಿಟ್ ಮಾಡೋದಾದರೆ ಇನ್ ಕೇಸ್ ಜಡ್ಜ್ಮೆಂಟ್ ಇರಬೇಕು. ನೋಡಿ, ಇದು ಇಲ್ಲಿಗೆ ಹೋಗಿ ಇಲ್ಲಿ ತನಕ ಮಾತ್ರ. ಸೊ ಸ್ವಲ್ಪ ಜಡ್ಜ್ಮೆಂಟ್ ಸಿಗಬೇಕು ನಿಮಗೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗಿ ಇದು ರೀಚ್ ಆಗುತ್ತೆ 1 ಪಾಯಿಂಟ್. ಸೊ ನೋಡಿ, ಈಗ ನಾನು ಹೊಡಿತೀನಿ, ಈಗ ರೀಚ್ ಆಗುತ್ತೆ. ಫಸ್ಟ್ ನೀವು ಯಾವಾಗ ಸಹ ದೊಡ್ಡ ಕ್ಯಾಪಲ್ಲಿ ಪ್ರಾಕ್ಟೀಸ್ ಮಾಡಿ. ದೊಡ್ಡ ಕ್ಯಾಪಲ್ಲಿ ಆದಮೇಲೆ ಅದು ಜಡ್ಜ್ಮೆಂಟ್ ಸಿಕ್ಕಿದಾದ್ಮೇಲೆ ಇನ್ ಕೇಸ್ ಮೂಮೆಂಟ್ ಸಹ ಮಾಡ್ಬೋದು. ಇನ್ ಕೇಸ್ ಇನಿಷಿಯಲಿ ನೀವು ಮೂಮೆಂಟ್ ಮಾಡಬೇಡಿ, ಹೀಗೆ ಸ್ಟ್ಯಾಟಿಕ್ ಆಗಿ ಇಟ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಆದಮೇಲೆ ಮೂಮೆಂಟ್ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ. ಆ ಪಾಯಿಂಟ್ ಕರೆಕ್ಟ್ ವೆಲೋಸಿಟಿ, ಅದು ಕರೆಕ್ಟ್ ಪಾಯಿಂಟಲ್ಲಿ ಸಿಕ್ಕಕ್ಕೆ. ಸೊ ನಾನೀಗ ಫಸ್ಟ್ ಸ್ಟ್ಯಾಟಿಕಲ್ಲಿ ನೋಡ್ತೀನಿ. ನೋಡಿ, 1 ಪಾಯಿಂಟಲ್ಲಿ. ಸೊ ನೆಕ್ಸ್ಟ್ ಅದರಲ್ಲಿ ನೀವು ದೊಡ್ಡದಲ್ಲಿ ಪ್ರಾಕ್ಟೀಸ್ ಆದಮೇಲೆ ಸ್ವಲ್ಪ ಚಿಕ್ಕದಕ್ಕೆ ಬನ್ನಿ, ಮೂಮೆಂಟ್ ಕೊಡಿ. ಸೆಕೆಂಡ್ ಲೆವೆಲ್ ಮೂಮೆಂಟ್ ಕೊಡಿ. ಫಸ್ಟ್ ಲೆವೆಲಲ್ಲಿ ಮೂಮೆಂಟ್ ಕೊಡಬೇಡಿ, ಮೂಮೆಂಟ್ ಕೊಟ್ಟು ನೋಡಿ, ನಾನು ಹಿಟ್ ಮಾಡಿದೆ ಫಸ್ಟ್ ಶಾರ್ಟಲ್ಲಿ. ಸೊ ಹೀಗೆ ನಿಮಗೆ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ನೆಕ್ಸ್ಟ್ ಮೋರ್ ಸ್ಮಾಲ್ ಪಾರ್ಟ್ ಅಂತ ಹೇಳ್ಬೋದು, ಸ್ಮಾಲ್ ಕ್ಯಾಪ್. ಇದನ್ನು ಮೂಮೆಂಟ್ ಇಡುವ. ನೋಡುವ, ಇಲ್ಲಿ ತುಂಬ ಏರ್ ಇದೆ, ಟ್ರೈ ಮಾಡ್ತೀನಿ. ಆದರೂ ಸಹ ನೋಡಿ, ಮೂಮೆಂಟ್ ಕೊಟ್ಟದ್ದು 1 ಶಾರ್ಟಲ್ಲಿ. ಕಂಟಿನ್ಯೂ ಶಾರ್ಟ್ ನಾನು ನೋಡಿದೆ, 3 ಶಾರ್ಟಲ್ಲಿ ಹಿಡಿದೆ. ಬಿಕಾಸ್ ಆಫ್ ಪ್ರಾಕ್ಟೀಸ್, ಓನ್ಲಿ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಆಗೋದು. ಫಸ್ಟ್ ಇನಿಷಿಯಲಿ ಈಗ ಗೊತ್ತಿಲ್ಲದಿರ್ಬೋದು, ಫಸ್ಟ್ ಪ್ರೀವಿಯಸ್ ವೀಡಿಯೋಸ್ ನೋಡಿ, ನಾನು ಕಲಿಸಿದ್ದೇನೆ ಹೇಗೆ ಲಾಂಚ್ ಚೆಕ್ ಯೂಸ್ ಮಾಡೋದು ಅಂತ. ಫಸ್ಟ್ ಇದನ್ನು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹಿಂಗೆ ಇಟ್ಕೊಳ್ಳಿ, ಕ್ಲಾಕ್ ವೈಸಲ್ಲಿ ಹಿಂಗೆ ಇಟ್ಕೊಳ್ಳಿ, ಆ್ಯಂಟಿ ಕ್ಲಾಕ್ ವೈಸಲ್ಲಿ ಕ್ಲಾಕ್ ವೈಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಾದಮೇಲೆ ಹಿಟ್ ಬಂದು ಇಲ್ಲಿ ಒಳಗೆ ಬರಬೇಕು. ಸ್ಲೋಲಿ ಮಾಡಿ. ಫಸ್ಟ್ ಸ್ಲೋಲಿ ಹಿಂಗೆ ಬಿಡಿ, ಹಿಂಗೆ ಮಾಡಿ, ಹಿಂಗೆ ಬಿಡಿ, ಹಿಂಗೆ ಮಾಡಿ. ನೆಕ್ಸ್ಟ್ ಮೇಲಿಂದ ತಗೊಳ್ಳಿ. ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಮೇಲಿಂದ ತಗೊಂಡು ಹಿಂದೆ ಕೊಂಡೋಗಿ. ನೆಕ್ಸ್ಟ್ ನೋಡಿದ್ರಿ ನೀವು, ಆಲ್ 3 1 ಶಾರ್ಟಲ್ಲಿ ಮಾಡಿದ್ರಿ. ಸೊ ಫಸ್ಟ್ ಹಿಟ್ ನಾನು ತುಂಬ ಹಾರ್ಡ್ ಇಟ್ಟಿದ್ದೆ. ಸೊ ಇದನ್ನು ನೋಡ್ಬೋದು, ಇದು ಥ್ರೆಡ್ ಕಟ್ಟಾಗಿಲ್ಲ, ಯಾಕಂದರೆ ನಾನು ಹಾರ್ಡಾಗಿ ಹೊಡೆದಿಲ್ಲ. ಯಾಕಂದರೆ ಪುನಃ ಇದನ್ನು ಥ್ರೆಡ್ಡನ್ನು ಕಟ್ಟಕ್ಕೆ ಟೈಮ್ ಹಿಡಿಯುತ್ತೆ ಅಂತ. ಫಸ್ಟ್ ಹಿಟ್ ಮಾತ್ರ ನಾನು ಹಾರ್ಡ್ ಹೊಟ್ಟಿದ್ದೆ. ನೋಡಿ, ಹಾರ್ಡ್ ನಿಮಗೆ ಅದರಲ್ಲಿ ಸಹ ನಿಮಗೆ ಹಿಟ್ ಮಾಡುವಾಗ ನೀವು ಜಡ್ಜ್ ಮಾಡ್ಬೋದು, ನಿಮಗೆ ಹಾರ್ಡ್ ಬೇಕಾ ಅಲ್ಲ ಸ್ಲೋ ಬೇಕಾ. ನೋಡಿ, ಇದೆರಡು ಕಟ್ಟಾಗಲಿಲ್ಲ. ನೋಡಿ, ಜಸ್ಟ್ ನಾನು ಟಚ್ ಮಾಡಿದ್ದು, ಅದು ಕಟ್ಟಾಯ್ತು, ಯಾಕಂದರೆ ಇದನ್ನು ಹಾರ್ಡಾಗಿ ಕೊಟ್ಟೆ. ಸೊ ಅದಾದಮೇಲೆ ಯು ಕ್ಯಾನ್ ಗೋ ವಿತ್ ದಿಸ್. ಒಮ್ಮೆ ನಿಮಗೆ ಅದು ಪ್ರಾಕ್ಟೀಸ್ ಮಾಡಿ ಆಟ ಬಂದ ಮೇಲೆ ಇನ್ 1 ಶಾಟ್ ಯು ಕ್ಯಾನ್ ಹಿಟ್ ಇಟ್.
ಇದೊಂದು ಸಹ ತೋರಿಸ್ತೀನಿ. ಈಗ ನಾನು ಫುಲ್ ಹಾರ್ಟ್ ಕೊಟ್ಟೆ, ಅದಕ್ಕೆ ಅದು ಗ್ಯಾಪ್ ಹೋಯ್ತು. ಈಗ ಇದೊಂದು ಸಹ ಕೊಡ್ತೀನಿ ನೋಡಿ. ಸೊ ಯು ವಿಲ್ ನೆವರ್ ಎವರ್ ಮಿಸ್ ದಟ್ ಟಾರ್ಗೆಟ್ ಬಿಕಾಸ್ ಆಫ್ ಪ್ರಾಕ್ಟೀಸ್. ಓನ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ಅಚೀವ್ ದಟ್. ಸೊ ಈ ವಿಡಿಯೋ ಲೈಕ್ ಆಯ್ತು ಅಂತ ಅನಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಬಾಯ್.